ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದೆ. ಮೊದಲಿಗೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿರುವಂಥ ಪೊಲೀಸರು ಮೊದಲು ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಪಡೆದುಕೊಳ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಬಳಿಕ ಪರೀಕ್ಷೆ ನಡೆಸುವಂಥ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಕರೆತಂದು ಅಲ್ಲಿ ವಿಚಾರಣೆಗೊಳಪಡಿಸಲಾಗಿದೆ. ಅಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಿದ್ದಾರೆ ಪೊಲೀಸರು. ಘಟನೆ ಆದಾಗ ಯಾರೆಲ್ಲ ಸ್ಥಳದಲ್ಲಿದ್ದರು ಅವರೆಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಈಗ ಇಲ್ಲಿಯವರೆಗೂ 9 ರಿಂದ 10 ಜನರ ಬಂಧನ ಆಗಿದೆ ಈ ಪ್ರಕರಣದಲ್ಲಿ. ನೋಡಿ, ಈ ಒಂದು ಕೇಸ್ನ ಹಿನ್ನೆಲೆ ಗಮನಿಸಿದಾಗ ಚಿತ್ರದುರ್ಗದ ನಿವಾಸಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಆತನನ್ನು ಕರೆಸಿ ನೋಡಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಿಂದ ಇನ್ನುಳಿದ ಆರೋಪಿಗಳನ್ನು ಅರೆಸ್ಟ್ ಆಗಿದ್ರಲ್ಲ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದ ದೃಶ್ಯಾವಳಿ. ಸುಮಾರು 11:30 ಅಷ್ಟೊತ್ತಿಗೆ ಅವರನ್ನು ಕರೆದುಕೊಂಡು ಹೋಗಲಾಯಿತು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಹತ್ತ ಕರೆದುಕೊಂಡು ಹೋಗಿರುವ ಬಗ್ಗೆ ಮಾಹಿತಿ ಇದೆ. ಕೊಲೆ ಕೇಸ್ನಲ್ಲಿ ಇಲ್ಲಿಯವರೆಗೂ ಎಷ್ಟು ಜನ ಅರೆಸ್ಟ್ ಆಗಿದ್ದಾರಲ್ಲ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದ ದೃಶ್ಯಾವಳಿ ಇದು. ನೋಡಿ, ಒಂದು ಕಡೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ, ಮತ್ತೊಂದು ಕಡೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ, ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ. ಈ 3 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆಯಾ ಪೊಲೀಸ್ ಠಾಣೆಯಲ್ಲಿ. ದರ್ಶನ್ ಅವರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ದರ್ಶನನ ಈಗ ಇಟ್ಟಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಪ್ರಕರಣ ದಾಖಲಾಗಿರೋದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಹಾಗಾಗಿ ದರ್ಶನನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆಗೊಂಡಿದ್ದರು ಸಾರ್ವಜನಿಕರು. ಅವರನ್ನು ಅಲ್ಲಿಂದ ಕಳಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು ಪೊಲೀಸರು. ನೋಡಿ, ಈ ಹಿಂದೆ ಅಂದರೆ ಬಂಧಿತ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದ ದೃಶ್ಯಾವಳಿ. ಬೆಳಗ್ಗೆ 6:00 ಮೈಸೂರಿನಲ್ಲಿ ನಟ ದರ್ಶನ್ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಜಿಮ್ಗೆ ಹೋಗ್ತಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರ್ತಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡಿದ ಬಳಿಕ ವಾಪಸ್ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬರ್ತಾರೆ. ಬಂದು ರೆಡಿಯಾಗಿ ಹೊರಗಡೆ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ಅಲ್ಲಿ ಡಿಟೈನ್ ಮಾಡ್ತಾರೆ, ಅಂದರೆ ವಶಕ್ಕೆ ಪಡೆದುಕೊಳ್ತಾರೆ. ಹೀಗೆ ವಶಕ್ಕೆ ಪಡೆದುಕೊಂಡು ಮಾಡ್ತೇವೆ ನಾವು. ಈಗ ಈ ಜಿಮ್ ರವಿ ಅವರು ನಟರಾದಂಥ ಜಿಮ್ ರವಿ ಅವರು ಕೂಡ ಬಂದಿದ್ದಾರೆ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂಭಾಗ. ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅವರು ಕೂಡ ಯಾಕೆಂದರೆ ನಟ ದರ್ಶನ್ ಅವರಿಗೆ ತುಂಬ ಆಪ್ತರಾಗಿದ್ದಂಥವ್ರು. ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಬನ್ನಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇವೆ. ಸರ್, ಏನು ಸರ್ ನಮಗೇನು ಮಾಹಿತಿ ಇದೆ ಈಗ ಬಂದಿರತಕ್ಕಂಥ? ಸರ್, ಏನಿಲ್ಲ ಸರ್, ಇವತ್ತು ರೇಣುಕಾ ಪ್ರಸಾದ್ ಯಾರಿದ್ದು ಚಿತ್ರದುರ್ಗ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ನಾವು ಚಿತ್ರರಂಗ ಆಗ್ಬೋದು, ನಾಡಿನ ಜನತೆ ಆಗಬೇಕು. ಫಸ್ಟ್ ಅವ್ರಿಗೆ ಮಾಡಬೇಕು ನಾವು. ಸೊ ಆಮೇಲೆ ಸತ್ಯತೆ ಹೊರಗೆ ಬರ್ತದೆ. ಜೊತೆಗೆ ದರ್ಶನ್ ಅವರು ನಾನು ಹತ್ತಿರದೇ ನೋಡಿದ್ದೀನಿ. ತುಂಬ ಒಂದು ಮಾನವೀಯತೆ ಗುಣಗಳುಳ್ಳ ವ್ಯಕ್ತಿ. ತಂದೆ ತಾಯಿಗಾಗ್ಬೋದು, ಬಡವರಿಗೆ ಸೇವೆ ಮಾಡೋದಾಗ್ಬೋದು, ಜನಸೇವೆ ಮಾಡೋದಾಗ್ಬೋದು, ಅನೇಕ ವರ್ಷಗಳೇ ಮಾಡ್ಕೊಂಬರ್ತಾಯಿದ್ದಾರೆ. ಸೊ ಹಂಗಿರೋದ್ರಿಂದ ನಮಗೂ ತುಂಬ ಶಾಕ್ ಆಗಿದೆ. ಸೊ ತನಿಖೆಯಿಂದಲೇ ಇದು ಸತ್ಯ ಹೊರಬರಬೇಕಾಗಿ ಪಡೆದಿಲ್ಲ. ಅರೆಸ್ಟನ್ನು ಮಾಡಿದ್ದಾರೆ ಈಗ, ಯಾಕೆಂದರೆ ಅರೆಸ್ಟ್ ಅಂತ ತೋರಿಸಿರ್ತಕ್ಕಂಥದ್ದು ಪ್ರಕರಣದಲ್ಲಿ ಈಗಾಗಲೇ ಮೇಲ್ನೋಟಕ್ಕೆ ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಹಾಗಾಗಿ ಅದೇ ಸರ್, ತನಿಖೆಯಿಂದಲೇ ಗೊತ್ತಾಗುತ್ತೆ. ನಾನು ನಿಮ್ಮ ಥರನೇ ಕಾಯ್ತಾ ಇದ್ದೀನಿ. ಸೊ ಅಷ್ಟರೊಳಗಡೆ ಜನ ಯಾವುದಕ್ಕೂ ಒಂದು ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತ ನಾನು ಮನವಿ. ಪವಿತ್ರಗೌಡರ ಬಗ್ಗೆ ತಮಗೇನು ಮಾಹಿತಿ ಇದೆ ಸರ್ ಮುಂಚೆ? ಇಲ್ಲ, ಖಂಡಿತ ಗೊತ್ತಿಲ್ಲ ಸರ್, ಖಂಡಿತ ಗೊತ್ತಿಲ್ಲ ಸರ್. ಪವಿತ್ರಗೌಡ ಯಾರನ್ನೋ ತಮಗೆ ಗೊತ್ತಿಲ್ಲ ಆಗಿದ್ರೆ? ಎಲ್ಲ ಗೊತ್ತು, ಇಂಡಸ್ಟ್ರಿಯಲ್ಲಿ ಇರೋದು ಗೊತ್ತು. ಅದು ಬಿಟ್ಟರೆ ನನಗೆ ಅವ್ರ ಪರ್ಸನಲ್ ವಿಷಯ ನನಗೆ ಯಾವುದು ಗೊತ್ತಿಲ್ಲ ಸರ್. ದರ್ಶನ್ ಅವರ ಮತ್ತು ಅವರ ನಡುವಿನ ಸಂಬಂಧ, ಸ್ನೇಹ, ಅದರ ಬಗ್ಗೆ ತಮಗೆ ಮಾಹಿತಿ? ದರ್ಶನ್ ಅವರು ಸ್ನೇಹಿತರು, ಹಂಗಾಗಿ ನಾನು ಧೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕೋಸ್ಕರ ನಾವು ಅಷ್ಟೇ ಸರ್. ಈ ಘಟನೆ ಇವತ್ತೇ ತಮಗೆ ಮಾಹಿತಿ ಸಿಕ್ಕಿರ್ತದೆ? ಹೌದು ಸರ್, ಇವತ್ತೇ ಬೆಳಗ್ಗೆ ಗೊತ್ತಾಯ್ತು. ಬೆಳಗ್ಗೆ ಗೊತ್ತಾಗಿ ಇಲ್ಲಿ ನಮ್ಮ ಪಕ್ಕದಲ್ಲೇ ಮನೆ ಇರೋದು, ರವೀಶ್ ಜಿಮ್ ಅಂತ ಇದೆ, ಅಲ್ಲಿಂದ ಅಲ್ಲಿ ಬಂತು.
ಓಕೆ ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾನು ಜಿಮ್ ರವಿ ಅವರ ಮಾತು. ಅಂದರೆ ನನಗೆ ಈ ಒಂದು ಘಟನೆ ಕುರಿತಂತೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಏನು ನನಗೆ ಈ ಒಂದು ಘಟನೆ ಶಾಕ್ ತಂದಿರತಕ್ಕಂಥದ್ದು ಮಾತ್ರ ಸತ್ಯ ಅಂತಕ್ಕಂಥ ಮಾತನ್ನು ಭಾಳ ಒಂದು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಯಾಕೆಂತಂದರೆ ಚಿತ್ರನಟ ದರ್ಶನ್ ಅವರ ಮೇಲೆ ಸಾಕಷ್ಟು ಅಭಿಮಾನಿಗಳು, ಅವರ ಒಂದು ಏನು ರೋಲ್ ಮಾಡೆಲ್ಗಳ ರೀತಿಯಲ್ಲಿ ಇರ್ತಕ್ಕಂಥವ್ರು ನಟರು. ಆದರೆ ಅವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಅವರಿಗೆ ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಕ್ಕಂಥದ್ದು ಅಭಿಮಾನಿಗಳಿಗೆ. ಸೊ ಇಲ್ಲಿ ಈಗ ಸದ್ಯ ಜಿಮ್ ರವಿ ಅವರು ಕೂಡ ಅದೇ ರೀತಿಯ ಒಂದು ಆಶ್ಚರ್ಯನ ಕೂಡ ವ್ಯಕ್ತಪಡಿಸತಕ್ಕಂಥದ್ದು. ಇದೇ ಆಶ್ಚರ್ಯ, ಇದೇ ಶಾಕ್ ಇವತ್ತು ನಾಡಿನ ಎಲ್ಲ ಅಭಿಮಾನಿಗಳಿಗೂ, ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥದ್ದು. ಸದ್ಯ ನಟ ದರ್ಶನ್ ಹಾಗೇನೇ ಏನು ಪವಿತ್ರ ಗೌಡ ಏನಿದ್ದಾರೆ ಅವರೆಲ್ಲರೂ ಕೂಡ ತನಿಖಾಧಿಕಾರಿ ಸದ್ಯ ಒಳಗಡೆ ಇನ್ನೂ ಕೂಡ ವಿಚಾರಣೆಯನ್ನು ಮುಂದುವರಿಸಿದ್ದು. ಸದ್ಯ ಈಗ ಕಾಮಾಕ್ಷಿಪಾಳ್ಯ ಠಾಣೆಯಿಂದ ಹೆಚ್ಚುವರಿ ಅಂದರೆ ಮತ್ತಷ್ಟು ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿದ್ರು ಅವರನ್ನು ಕೂಡ ಈಗ ಕರೆತಂದಿರ್ತಕ್ಕಂಥದ್ದು. ಕರೆತಂದು ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯೊಳಗಡೆ ಕೂರಿಸಿ ಎಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ಹೊತ್ತಿನಲ್ಲಿ ಬಹುಶಃ ಏನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನೂ ಕೂಡ ಮುಖಾಮುಖಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯೇ ಇಲ್ಲಿ ದರ್ಶನ್ ಆಗಿರ್ತಕ್ಕಂಥವ್ರು. ಯಾಕೆಂತಂದರೆ ಅವರ ಅಣತಿಯ ಮೇರೆಗೆ, ಅವರ ಸೂಚನೆಯ ಮೇರೆಗೆನೇ ಸುರೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಯಾರು ಅಂತ. ನೋಡಿ, ಮೈಸೂರಿನಲ್ಲಿರುವಂತಹ ಒಂದು ಗೋಲ್ಡ್ ಜಿಮ್ ಏನಿದೆ, ಆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂಥ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಿ. ಈಗ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕ್ರೂರವಾಗಿ ಹಿಂಸೆ ಮಾಡಿ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆಯಂತೆ. ಮೈ ಮೇಲೆ ಆಗಿರುವಂತಹ ಗಂಭೀರವಾದಂತಹ ಗಾಯದ ಗುರುತುಗಳದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಕಬ್ಬಿಣದ ಸಲಾಕೆಯಿಂದ ಸುಟ್ಟು ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಲಾಗಿದೆ ಎನ್ನುವ ಅಪ್ಡೇಟ್. ತಲೆಗೆ ರಾಡ್ನಿಂದ ಹೊಡೆದು ಹಲ್ಲೆ ಮಾಡಲಾಗಿದೆ ಎನ್ನುವ ಮಾಹಿತಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇಣುಕಾ ಸ್ವಾಮಿ ಮೃತದೇಹವನ್ನು ಇಡಲಾಗಿದೆ. ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯಲಿದೆ. ನಮಗೆ ಆ ಫೋಟೋ ತೋರಿಸೋದಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಇದೆ ಆ ಫೋಟೋ. ಮೃತದೇಹದ ಮೇಲಿರುವಂತಹ ಗಾಯದ ಗುರುತುಗಳು, ಹಲ್ಲೆ ಮಾಡಿರುವಂತಹ ಗುರುತುಗಳು, ಸುಟ್ಟ ಕಬ್ಬಿಣದಿಂದ ಬರೆ ಎಳೆದಿರುವಂತಹ ದೃಶ್ಯಗಳು ಕೂಡ ನಮ್ಮ ಬಳಿ ಇದೆ. ಅದನ್ನ ತೋರಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಚಿತ್ರದುರ್ಗ ಮೂಲದ ಯುವಕ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅಶ್ಲೀಲವಾಗಿ ಸಂದೇಶ ಕಳಿಸಿದ್ದ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಚಿತ್ರದುರ್ಗದ ಒಬ್ಬ ವ್ಯಕ್ತಿಯಿಂದ ಕರೆಸಿ ಉದ್ಯಮಿ ಅಂತ ಹೇಳಲಾಗ್ತಾ ಇದೆ, ಉದ್ಯಮಿಯ ಮಗ ಅಂತ ಹೇಳಲಾಗ್ತಾ ಇದೆ. ಆತನ ಮೂಲಕ ಆತನನ್ನು ಕರೆಸಿಕೊಂಡು ಬೆಂಗಳೂರಿಗೆ ಕರೆತಂದು ಇಲ್ಲಿ ಹಲ್ಲೆ ಮಾಡಲಾಗಿದೆ, ಚಿತ್ರಹಿಂಸೆ ಕೊಡಲಾಗಿದೆ. ಆ ಫೋಟೋ ನೋಡಿದ್ರೆ ಅಯ್ಯೋ ಅನ್ಸ್ಬಿಡುತ್ತೆ. ಬೆನ್ನ ಮೇಲೆ ಬಿದ್ದಿರುವಂಥ ಬರೆಗಳು, ಗಾಯದ ಗುರುತುಗಳು, ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಇಲ್ಲಿಯವರೆಗೂ 9 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ದರ್ಶನ್ ಕೂಡ ಒಬ್ರು. ನೋಡಿ, ನಿನ್ನೆ 3 ಜನ ಹೋಗಿ ಸರೆಂಡರ್ ಆಗಿದ್ರಂತೆ. ಗಿರಿನಗರದಿಂದ ಹೋಗಿ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಯಾರೆಲ್ಲ ಇದ್ರು, ಎಲ್ಲಿ ಹಲ್ಲೆ ಮಾಡಿದ್ರು, ಹಲ್ಲೆ ಮಾಡ್ತಾ ಇದ್ದಾಗ ಯಾರೆಲ್ಲ ನಿಂತಿದ್ರು, ಯಾರ್ಯಾರು ಆತನ ಮೇಲೆ ಹಲ್ಲೆ ಮಾಡಿದ್ರು, ಎಲ್ಲವನ್ನ ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ. ನಟ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರಂತೆ, ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಪವಿತ್ರ ಗೌಡ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ನಿಂತಿದ್ರಂತೆ. ಆರೋಪಿಗಳು ಹೇಳಿರುವ ಮಾಹಿತಿ ಪ್ರಕಾರ ಇದೆಲ್ಲ ನೋಡಿ. ಒಂದು ಕಡೆ ನಿಮಗೆ ರೇಣುಕಾ ಸ್ವಾಮಿ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಈತ ಪವಿತ್ರ ಗೌಡಗೆ ಅಶ್ಲೀಲ